ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 1 ಸೆಟ್ಸ್ ಈ ಅಧ್ಯಾಯದ ಎಕ್ಸಸೈಸ್ 1.3 ಇದರ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಚಾಪ್ಟರ್ 1 ಸೆಟ್ಸ್ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಅದೇ ರೀತಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಎಕ್ಸಸೈಸ್ 1.3 ಪ್ರಶ್ನೆ 1. ಮೇಕ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬೈ ಫಿಲ್ಲಿಂಗ್ ಇನ್ ದ ಸಿಂಬಲ್ಸ್ ಕಂಟೈನ್ಡ್ ಆರ್ ನಾಟ್ ಕಂಟೈನ್ಡ್ ಇನ್ ದ ಬ್ಲ್ಯಾಂಕ್ ಸ್ಪೇಸಸ್. ಈ ಸಿಂಬಲ್ಸನ್ನು ನಾವು ಇದನ್ನು ಕಂಟೈನ್ಡ್ ಹಾಗೆ ಇದನ್ನು ನಾಟ್ ಕಂಟೈನ್ಡ್ ಅಂತ ಹೇಳ್ತೇವೆ. ಈ ಸಿಂಬಲನ್ನು ಸಬ್ಸೆಟ್ಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಸಬ್ಸೆಟ್ ಅಂದ್ರೇನು ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂತಹ ಕೆಲವೊಂದು ಸ್ಟೇಟ್ಮೆಂಟ್ನ ಬಗ್ಗೆ ಕಲಿತಿದ್ದೇವೆ. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇ ಪ್ರಶ್ನೆ 2, 3, 4 ಹಾಗೆ 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಸೆಟ್ಗಳನ್ನು ಕೊಟ್ಟಿದ್ದಾರೆ. ಈ ಮೊದಲನೇ ಸೆಟ್ ಇನ್ನೊಂದರ ಸಬ್ಸೆಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನಾವಿಲ್ಲಿ ಹೇಳಬೇಕು. ಸೊ ಯಾವುದೇ ಒಂದು ಸೆಟ್ ಇನ್ನೊಂದು ಸೆಟ್ಟಿನ ಸಬ್ಸೆಟ್ ಆಗಿರಬೇಕಾದ್ರೆ ಆ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇನ್ನೊಂದು ಸೆಟ್ಟಲ್ಲಿ ಇರಬೇಕು. ಈಗ 2, 2, 3, 4, 2 ಇಲ್ಲಿದೆ, ಹಾಗೆ 3 ಇದೆ ಇಲ್ಲಿ, ಹಾಗೆ 4 ಇದೆ. ಸೊ ಈ ಮೊದಲನೇ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು 3 ಎಲಿಮೆಂಟ್ಸ್ಗಳು ಇದರಲ್ಲಿರುವುದರಿಂದ ನಾವು ಹೇಳ್ಬೋದು ಈ ಮೊದಲನೇ ಸೆಟ್ ಈ ಸೆಟ್ಟಿನ ಸಬ್ಸೆಟ್. ಹಾಗಾಗಿ ಇಲ್ಲಿ ನಾವು ಈ ಸಿಂಬಲನ್ನು ಉಪಯೋಗಿಸ್ತಾ ಇದ್ದೇವೆ. 2, 3, 4 ಈಸ್ ಅ ಸಬ್ಸೆಟ್ ಆಫ್ 1, 2, 3, 4, 5. ಎರಡನೇ ಪ್ರಶ್ನೆ ABC, BCD. ಇಲ್ಲಿ ಮೊದಲನೇ ಸೆಟ್ಟಲ್ಲಿ ABC ಅಂತ ಕೊಟ್ಟಿದ್ದಾರೆ. ಸೊ ಎ ಎನ್ನುವಂಥ ಎಲಿಮೆಂಟ್ ಎರಡನೇ ಸೆಟ್ಟಲ್ಲಿ ಇಲ್ಲ, ಬಿ ಎರಡನೇ ಸೆಟ್ಟಲ್ಲಿದೆ, ಹಾಗೆ ಸಿ ಎರಡನೇ ಸೆಟ್ಟಲ್ಲಿದೆ. ಅಂದರೆ ಈ ಪ್ರಶ್ನೆಯಲ್ಲಿ ಎ ಎನ್ನುವಂಥ ಎಲಿಮೆಂಟ್ ಈ ಸೆಟ್ಟಲ್ಲಿಲ್ಲ, ಬಿ ಮತ್ತು ಸಿ ಎಲಿಮೆಂಟ್ಸ್ಗಳು ಮಾತ್ರ ಈ ಸೆಟ್ಟಲ್ಲಿದೆ. ಹಾಗಾಗಿ ABC ನಾವು ಈ ಸೆಟ್ಟಿನ ಸಬ್ಸೆಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸೆಟ್ಟನ್ನು ಇನ್ನೊಂದರ ಸಬ್ಸೆಟ್ ಅಂತ ಕರಿಬೇಕಾದ್ರೆ ಆ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇನ್ನೊಂದು ಸೆಟ್ಟಲ್ಲಿ ಇರಬೇಕು. ಈಗ ಇಲ್ಲಿ ಬಿ ಮತ್ತು ಸಿಗಳು ಮಾತ್ರ ಈ ಸೆಟ್ಟಲ್ಲಿದೆ, ಆದರೆ ಎ ಎನ್ನುವಂಥ ಎಲಿಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಇಲ್ಲಿ ನಾವು ನಾಟ್ ಕಂಟೈನ್ಡ್ ಎನ್ನುವಂಥ ಸಿಂಬಲನ್ನು ಉಪಯೋಗಿಸ್ತೇವೆ. ಅಂದರೆ ABC ಈಸ್ ನಾಟ್ ಅ ಸಬ್ಸೆಟ್ ಆಫ್ BCD. ಮೂರನೇ ಪ್ರಶ್ನೆ X such that X is a student of class 11 of your school. X such that X is a student of your school. ಈಗ ಒಂದು ಸ್ಕೂಲನ್ನು ತೆಗೆದುಕೊಂಡ್ರೆ ಅಲ್ಲಿ ಬೇರೆ ಬೇರೆ ಕ್ಲಾಸಸ್ ಅಥವಾ ತರಗತಿಗಳು ಇರ್ಬೋದು. ಕ್ಲಾಸ್ 9, ಕ್ಲಾಸ್ 10, ಕ್ಲಾಸ್ 11, ಕ್ಲಾಸ್ 12 ಆ ರೀತಿಯಲ್ಲಿ. ಸೊ ಒಂದು ಸ್ಕೂಲನ್ನು ನಾವು ಯೂನಿವರ್ಸಲ್ ಸೆಟ್ಟಾಗಿ ತೆಗೆದುಕೊಳ್ಬೋದು. ಹಾಗೆ ಆ ಸ್ಕೂಲ್ನ ಅಂಡರಲ್ಲಿ ಬರುವಂಥ ಕ್ಲಾಸಸ್ ಏನಿದೆ ಅದೆಲ್ಲವನ್ನು ನಾವು ಸಬ್ಸೆಟ್ ಆಗಿ ತೆಗೆದುಕೊಳ್ಬೋದು. ಇಲ್ಲಿ ಈಗ ಕೊಟ್ಟಿರುವಂಥದ್ದು ಏನು, ಮೊದಲನೇ ಸೆಟ್ಟನ್ನು ಕ್ಲಾಸ್ 11 ಮಕ್ಕಳ ಅಥವಾ ಸ್ಟೂಡೆಂಟ್ಸ್ನ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ಲಾಸ್ 11 ಎನ್ನುವುದು ಯಾವುದರಲ್ಲಿ ಬರ್ತದೆ, ಸ್ಕೂಲಲ್ಲಿ ಬರ್ತದೆ. ಒಂದು ಪರ್ಟಿಕ್ಯುಲರ್ ನೀವು ಸ್ಕೂಲನ್ನು ತೆಗೆದುಕೊಂಡಾಗ ಆ ಒಂದು ಕ್ಲಾಸ್ ಎನ್ನುವಂಥದ್ದು ಆ ಸ್ಕೂಲಿನ ಭಾಗವಾಗಿದೆ. ಹಾಗಾಗಿ ನಾವಿಲ್ಲಿ ಈ ಸಿಂಬಲನ್ನು ಉಪಯೋಗಿಸ್ತಾ ಇದ್ದೇವೆ, ಕಂಟೈನ್ಡ್ ಎನ್ನುವಂಥ ಸಿಂಬಲ್. ಅಂದರೆ ಈ ಮೊದಲನೇ ಸೆಟ್ ಈ ಎರಡನೇ ಸೆಟ್ಟಿನ ಸಬ್ಸೆಟ್ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆ X such that X is a circle in the plane. X such that X is a circle in the same plane. ಸೊ ಒಂದು ಅಕ್ಷ ಅಥವಾ ಒಂದು ಕಾರ್ಟೇಷನ್ ಪ್ಲೇನನ್ನು ನೀವು ತೆಗೆದುಕೊಂಡ್ರೆ ಆ ಪ್ಲೇನಲ್ಲಿ ಇರುವಂತಹ ಈ ರೀತಿಯಲ್ಲಿ X ಮತ್ತು Y ಆಕ್ಸಿಸನ್ನು ತೆಗೆದುಕೊಂಡಾಗ ಅಲ್ಲಿ ಇರುವಂತಹ ಒಂದು ಸರ್ಕಲನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಸೊ ಹಾಗೆ
ಎಕ್ಸ್ ಇಸ್ ಅ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಸೆಟ್ಟಲ್ಲಿ ಕೇವಲ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೇಡಿಯಸ್ನ ಬಗ್ಗೆ ಹೇಳಿಲ್ಲ, ತ್ರಿಜ್ಯದ ಬಗ್ಗೆ ಹೇಳಿಲ್ಲ. ಸೊ ಹಾಗಾಗಿ ಯಾವುದೇ ತ್ರಿಜ್ಯ ಅಥವಾ ರೇಡಿಯಸ್ನ ಸರ್ಕಲ್ ಆಗಿರ್ಬೋದು, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಆ ರೀತಿಯಲ್ಲಿ. ಆದರೆ ಎರಡನೇ ಸೆಟ್ಟಲ್ಲಿ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ಅಕ್ಷ ಅಥವಾ ಪ್ಲೇನನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಮೊದಲನೇ ಸೆಟ್ಟಲ್ಲಿ ಸರ್ಕಲ್ ಅಂತ ಹೇಳಿದ್ದಾರೆ, ಅದು ಯಾವುದೇ ರೇಡಿಯಸ್ನ ಸರ್ಕಲ್ ಆಗಿರ್ಬೋದು. ಹಾಗೆ ಎರಡನೇ ಸೆಟ್ಟಲ್ಲಿ ರೇಡಿಯಸ್ ವಿತ್ 1 ಯೂನಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ವೃತ್ತವನ್ನು ತೆಗೆದುಕೊಳ್ಬೇಕು, ಎಷ್ಟು ಅಳತೆಯ ವೃತ್ತವನ್ನು ತೆಗೆದುಕೊಳ್ಬೇಕು, ತ್ರಿಜ್ಯ 1 ಯೂನಿಟ್ ಇರುವಂಥ ವೃತ್ತವನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಈಗ ನೀವು ಎರಡನ್ನು ಗಮನಿಸಿದರೆ ಒಂದು ಇನ್ನೊಂದರ ಭಾಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ವೃತ್ತ ಬೇರೆ ಬೇರೆ ತ್ರಿಜ್ಯದ ವೃತ್ತ ಇರ್ಬೋದು. ಸೊ ಇದು ಇದರ ಭಾಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈ ವೃತ್ತದ ತ್ರಿಜ್ಯ ಎಷ್ಟು, 1 ಯೂನಿಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ನಾಟ್ ಕಂಟೈನ್ಡ್ ಅಥವಾ ನಾಟ್ ಅ ಸಬ್ಸೆಟ್ ಅಂತ ಹೇಳ್ಬೋದು. ಸೊ ಈ ಸಿಂಬಲನ್ನು ಉಪಯೋಗಿಸಬೇಕು. ಐದನೇ ಪ್ರಶ್ನೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ಟ್ರಯಾಂಗಲ್ ಇನ್ ಅ ಪ್ಲೇನ್. ಹಾಗೆ ಎಕ್ಸ್ ಇಸ್ ಅ ರೆಕ್ಟ್ಯಾಂಗಲ್ ಇನ್ ದ ಪ್ಲೇನ್. ಸೊ ಟ್ರಯಾಂಗಲ್ ಅಂತ ಹೇಳುವಾಗ ಅಲ್ಲಿ 3 ಸೈಡ್ಸ್ ಅಥವಾ 3 ಬದಿಗಳು ಬರ್ತದೆ. ಹಾಗೆ ರೆಕ್ಟ್ಯಾಂಗಲ್ ಅಂತ ಹೇಳುವಾಗ ನಿಮಗೆ ಈ ರೀತಿಯ ಆಕೃತಿ ಸಿಗ್ತದೆ. ಸೊ ಈ ಎರಡು ಆಕೃತಿಯನ್ನು ನೀವು ಗಮನಿಸಿದರೆ ಇವುಗಳು ಒಂದೇ ರೀತಿಯ ಆಕೃತಿಗಳಲ್ಲ. ಹಾಗಾಗಿ ಇದೆರಡನ್ನು ನಾವು ಸಬ್ಸೆಟ್ನ ಕಾನ್ಸೆಪ್ಟಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾಟ್ ಕಂಟೈನ್ಡ್ ಎನ್ನುವಂಥ ಸಿಂಬಲನ್ನು ಉಪಯೋಗಿಸಬೇಕು. ಅಂದರೆ ಸಬ್ಸೆಟ್ ಅಲ್ಲ ಅಂತ ಅರ್ಥ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇನ್ ಅ ಪ್ಲೇನ್. ಎಕ್ಸ್ ಇಸ್ ಅ ಟ್ರಯಾಂಗಲ್ ಇನ್ ದ ಸೇಮ್ ಪ್ಲೇನ್. ಸೊ ಒಂದು ಕಾರ್ಟೇಷಿಯನ್ ಪ್ಲೇನನ್ನು ನೀವು ತೆಗೆದುಕೊಂಡ್ರೆ ಆ ಪ್ಲೇನಲ್ಲಿರುವಂಥ ಟ್ರಯಾಂಗಲ್ ಅಂತ ಹೇಳುವಾಗ ಅದರಲ್ಲಿ ತ್ರಿಭುಜಗಳು ಅಂತ ಹೇಳುವಾಗ ಬೇರೆ ಬೇರೆ ರೀತಿಯ ವಿಧಗಳಿವೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಿಧಗಳ ಟ್ರಯಾಂಗಲ್ ಅನ್ನು ನಾವು ತೆಗೆದುಕೊಳ್ಬೋದು. ಸೊ ಇಲ್ಲೀಗ ಈಕ್ವಿಲ್ಯಾಟ್ರಲ್ ಅಂತ ಹೇಳಿದ್ದಾರೆ, ಅಂದರೆ ಸಮಬಾಹು ತ್ರಿಭುಜ ಅಂತ ಅರ್ಥ. ಇಲ್ಲಿ 3 ಬದಿಗಳು ಒಂದಕ್ಕೊಂದು ಸಮ ಆಗಿರ್ತದೆ, ಹಾಗೆ 3 ಆ್ಯಂಗಲ್ಸ್ ಅಥವಾ ಕೋನಗಳು ಕೂಡ ಒಂದಕ್ಕೊಂದು ಸಮ ಆಗಿರ್ತದೆ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ ಎನ್ನುವುದು ಅದು ಒಂದು ತ್ರಿಭುಜದ ಗುಂಪಿಗೆ ಸೇರಿದೆ. ಹಾಗಾಗಿ ನಾವೇನು ಹೇಳ್ಬೋದಂದರೆ ಇದು ಯಾವುದರ ಸಬ್ಸೆಟ್ ಅಂತ ಹೇಳ್ಬೋದು, ಟ್ರಯಾಂಗಲ್ ಇದ್ದು ಸಬ್ಸೆಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಸಿಂಬಲನ್ನು ನೀವಿಲ್ಲಿ ಉಪಯೋಗಿಸಬೇಕು. ಅಂದರೆ ಕಂಟೈನ್ಡ್ ಅಥವಾ ಸಬ್ಸೆಟ್ ಅಂತ ನಾವು ಹೇಳ್ತೇವೆ. ಹಾಗೆ ಎಕ್ಸ್ ಇಸ್ ಅನ್ ಈವನ್ ನ್ಯಾಚುರಲ್ ನಂಬರ್. ಹಾಗೆ ಎಕ್ಸ್ ಇಸ್ ಅನ್ ಇಂಟೀಜರ್ ಅಂತ ಇದೆ. ಸೊ ಇಂಟೀಜರ್ ಅಂತ ಹೇಳುವಾಗ ಇಲ್ಲಿ ಪೂರ್ಣಾಂಕಗಳು ಬರ್ತದೆ. ಪೂರ್ಣಾಂಕ ಅಂತ ಹೇಳಿದರೆ ಅದರಲ್ಲಿ ಋಣ ಸಂಖ್ಯೆಗಳು, ಧನ ಸಂಖ್ಯೆಗಳು, ಈ ರೀತಿಯ ಸಂಖ್ಯೆಗಳು ಬರ್ತದೆ. ಸೊ ಅದನ್ನು ನಾವು ಝಡ್ ಎನ್ನುವಂಥ ಹೆಸರಿಂದ ಬರೀತೇವೆ. ಹಾಗೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದರೆ 1, 2, 3, 4 ಅದೆಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸಲ್ಲಿ ಬರ್ತದೆ. ಇಲ್ಲಿ ಏನು ಹೇಳಿದ್ದಾರೆ, ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸಮವಾಗಿರುವಂಥ ಸ್ವಾಭಾವಿಕ ಸಂಖ್ಯೆಗಳು. ಅಂದರೆ ನಾವು 1, 2, 3 ಈ ಎಲ್ಲ ಸಂಖ್ಯೆಗಳನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಅದರ ಬದಲಿಗೆ 2, 4, 6, 8 ಈ ರೀತಿಯಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಸೊ ಈಗ ಇಲ್ಲಿ 2 ಸೆಟ್ಟನ್ನು ನೀವು ಕಂಪೇರ್ ಮಾಡಿದರೆ 2 ಎನ್ನುವಂಥದ್ದು ಇದರಲ್ಲಿ ಬರ್ತದೆ ಪೂರ್ಣಾಂಕದಲ್ಲಿ, ಹಾಗೆ 4 ಇದರಲ್ಲಿ ಬರ್ತದೆ, 6 ಇದರಲ್ಲಿ ಬರ್ತದೆ. ಸೊ ಇಲ್ಲಿರುವಂಥ ಯಾವುದೇ ಸಂಖ್ಯೆಯನ್ನು ನೀವು ತೆಗೆದುಕೊಂಡರೂ ಕೂಡ ಅದು ಈ ಸೆಟ್ಟಲ್ಲಿ ಬರೋದ್ರಿಂದ ನಾವಿಲ್ಲಿ ಏನು ಹೇಳ್ಬೋದಂದರೆ ಈ ಮೊದಲನೇ ಸೆಟ್ ಏನಿದೆ, ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಈ ಸಿಂಬಲನ್ನು ಉಪಯೋಗಿಸಬೇಕು. ಎರಡನೇ ಪ್ರಶ್ನೆ, ಎಕ್ಸಾಮಿನ್ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಸೊ ಇಲ್ಲಿ ಬರುವಂಥ ಹೇಳಿಕೆಗಳು ತಪ್ಪಾಗಿರುವ ಹೇಳಿಕೆಗಳ ಅಥವಾ ಸರಿ ಹೇಳಿಕೆಗಳ ಅಂತ ಹೇಳಿ ನಾವಿಲ್ಲಿ ಹೇಳಬೇಕು. ಸೊ ಮೊದಲನೇ ಹೇಳಿಕೆ, ಎ ಬಿ ನಾಟ್ ಕಂಟೈನ್ಡ್ ಬಿ ಸಿ ಎ ಅಥವಾ ಎ ಬಿ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಿದರೆ ಎ ಎನ್ನುವಂಥದ್ದು ಈ ಸೆಟ್ಟಲ್ಲಿ ಇದೆ, ಹಾಗೆ ಬಿ ಎನ್ನುವಂಥ ಎಲಿಮೆಂಟ್ ಕೂಡ ಈ ಸೆಟ್ಟಲ್ಲಿ ಇದೆ. ಸೊ ಈ ಮೊದಲನೇ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಎರಡನೇ ಸೆಟ್ಟಲ್ಲಿ ಇರೋದ್ರಿಂದ ಇಲ್ಲಿ ಏನಾಗ್ತದೆ, ಎ ಬಿ ಈಸ್ ಅ
ಸಬ್ಸೆಟ್ ಆಫ್ BCA ಅಂತ ನಾವು ಹೇಳ್ಬೋದು. ಅಂದರೆ ನಾವಿಲ್ಲಿ ಈ ಸಿಂಬಲನ್ನು ಉಪಯೋಗಿಸಬೇಕು ಸಬ್ಸೆಟ್ಗೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ, ನಾಟ್ ಕಂಟೈನ್ಡ್ ಎನ್ನುವಂಥ ಸಿಂಬಲನ್ನು ಉಪಯೋಗಿಸಿರೋದ್ರಿಂದ ಈ ಹೇಳಿಕೆ ಅಥವಾ ಈ ಸ್ಟೇಟ್ಮೆಂಟನ್ನು ನಾವು ಫಾಲ್ಸ್ ಅಂತ ಹೇಳ್ಬೋದು. ನಂತರ ಎರಡನೇ ಪ್ರಶ್ನೆ, ಎ ಇ ಕಂಟೈನ್ಡ್ ಇನ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ಓವೆಲ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್. ಎ ಇ ಎನ್ನುವಂಥ ಸೆಟ್ ಯಾವುದರ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ, ಓವೆಲ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್ ಇದು ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷ್ ಆಲ್ಫಾಬೆಟನ್ನು ತೆಗೆದುಕೊಂಡ್ರೆ ಅದರಲ್ಲಿರುವ ಓವೆಲ್ಸ್ ಎ ಇ ಐ ಒ ಯು 5 ಓವೆಲ್ಸ್ಗಳು ನಮಗೆ ಸಿಗ್ತದೆ. ಸೊ ಇಲ್ಲಿ ಎ ಇದೆ, ಹಾಗೆ ಇ ಕೂಡ ಇದೆ. ಅಂದರೆ ಈ ಮೊದಲನೇ ಸೆಟ್ಟಲ್ಲಿರುವ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿ ಇರೋದ್ರಿಂದ ನಾವೇನು ಹೇಳ್ಬೋದು, ಈ ಮೊದಲನೇ ಸೆಟ್ ಇದರದ್ದು ಸಬ್ಸೆಟ್ ಅಂತ ಹೇಳ್ಬೋದು. ಸೊ ಸಬ್ಸೆಟ್ ಅಂದರೆ ಇಲ್ಲಿ ಈ ಸಿಂಬಲನ್ನು ಉಪಯೋಗಿಸಬೇಕು, ಕಂಟೈನ್ಡ್ ಎನ್ನುವಂಥ ಸಿಂಬಲನ್ನು ಉಪಯೋಗಿಸಬೇಕು. ಹಾಗೆ ಅದನ್ನು ಉಪಯೋಗಿಸಿದ್ದಾರೆ, ಹಾಗಾಗಿ ಇದೊಂದು ಟ್ರೂ ಸ್ಟೇಟ್ಮೆಂಟ್. ನಂತರ 1 2 3 ಕಂಟೈನ್ಡ್ ಇನ್ 1 3 5 ಅಂತ ಕೊಟ್ಟಿದ್ದಾರೆ. ಸೊ 1 ಈ ಸೆಟ್ಟಲ್ಲಿದೆ, 2 ಈ ಸೆಟ್ಟಲ್ಲಿ ಇಲ್ಲ, ಹಾಗೆ 3 ಈ ಸೆಟ್ಟಲ್ಲಿದೆ. ಸೊ ಇಲ್ಲಿ ನೀವು ಗಮನಿಸಿದರೆ ಮೊದಲನೇ ಸೆಟ್ಟಲ್ಲಿರುವಂಥ ಕೇವಲ 2 ಪದಗಳು ಎಲಿಮೆಂಟ್ಸ್ಗಳು 1 ಮತ್ತು 3 ಮಾತ್ರ ಈ ಎರಡನೇ ಸೆಟ್ಟಲ್ಲಿದೆ. ಸಬ್ಸೆಟ್ ಆಗಿರಬೇಕಾದ್ರೆ ಏನಾಗಬೇಕು, ಆ ಮೊದಲನೇ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಎರಡನೇ ಸೆಟ್ಟಲ್ಲಿ ಇರಬೇಕು. ಇಲ್ಲಿ 2 ಈ ಸೆಟ್ಟಲ್ಲಿ ಇಲ್ಲದೇ ಇರೋದ್ರಿಂದ ಈ ಮೊದಲನೇ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಹೇಳ್ಬೋದು ನಾವು 1 2 3 ಈಸ್ ನಾಟ್ ಕಂಟೈನ್ಡ್ ಇನ್ 1 3 5 ಅಂತ. ಆದರೆ ಇಲ್ಲಿ ಕಂಟೈನ್ಡ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದೊಂದು ತಪ್ಪು ಹೇಳಿಕೆ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗೆ ನಾಲ್ಕನೇ ಪ್ರಶ್ನೆ, ಎ ಕಂಟೈನ್ಡ್ ಇನ್ ABC ಅಂತ ಇದೆ. ಸೊ ಮೊದಲನೇ ಸೆಟ್ಟಲ್ಲಿ ಕೇವಲ ಒಂದು ಎಲಿಮೆಂಟ್ ಇದೆ, ಅದು ಎ ಎನ್ನುವಂಥ ಎಲಿಮೆಂಟ್ ಈ ಎರಡನೇ ಸೆಟ್ಟಲ್ಲಿ ಇದೆ. ಹಾಗಾಗಿ ನಾವು ಹೇಳ್ಬೋದು ಈ ಮೊದಲನೇ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಸೆಕೆಂಡ್ ಸೆಟ್ ಅಂತೇಳಿ. ಸೊ ಇಲ್ಲಿ ಕಂಟೈನ್ಡ್ ಸಿಂಬಲನ್ನೇ ಕೊಟ್ಟಿದ್ದಾರೆ, ಅಂದರೆ ದಿಸ್ ಸ್ಟೇಟ್ಮೆಂಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಸೊ ಟ್ರೂ ಸ್ಟೇಟ್ಮೆಂಟ್. ಐದನೇ ಪ್ರಶ್ನೆ, ಎ ಬಿಲಾಂಗ್ಸ್ ಟು ABC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಕಂಟೈನ್ಡ್ ಎನ್ನುವಂಥ ಸಿಂಬಲ್ ಇದೆ, ಹಾಗೆ ಇಲ್ಲಿ ಬಿಲಾಂಗ್ಸ್ ಟು ಎನ್ನುವಂಥ ಸಿಂಬಲ್ ಇದೆ. ಬಿಲಾಂಗ್ಸ್ ಟು ಮತ್ತು ಕಂಟೈನ್ಡ್ ಎರಡು ಬೇರೆ ಬೇರೆ ಸಿಂಬಲ್ಸ್ಗಳು. ಕಂಟೈನ್ಡ್ ಅಂತ ಹೇಳುವಾಗ ನಾವು ಇದನ್ನು ಸೆಟ್ಟಿಗೆ ಹೊಂದಿಕೊಂಡು ಬರೆಯುತ್ತೇವೆ. ಹಾಗೆ ಬಿಲಾಂಗ್ಸ್ ಟು ಅಂತ ಹೇಳಿದರೆ ಇಲ್ಲಿ ನಾವು ಯಾವಾಗಲೂ ಕೂಡ ಎಡಬದಿಯಲ್ಲಿ ಬರೆಯುವಾಗ ಎಲಿಮೆಂಟ್ಸನ್ನು ತೆಗೆದುಕೊಳ್ತೇವೆ, ಹಾಗೆ ಬಲಬದಿಯಲ್ಲಿ ಸೆಟ್ಟನ್ನು ಬರೀತೇವೆ. ಆದರೆ ಕಂಟೈನ್ಡ್ ಅಂತ ಬರೆಯುವಾಗ ಇಲ್ಲಿ ಸೆಟ್ಟನ್ನು ಬರೀತೇವೆ, ಹಾಗೆ ಬಲಬದಿಯಲ್ಲೂ ಕೂಡ ಸೆಟ್ಟನ್ನು ಬರೀತೇವೆ. ಸೊ ಇಲ್ಲಿ ನೀವು ಗಮನಿಸಿದರೆ ಈಗ ಎ ಬಿಲಾಂಗ್ಸ್ ಟು 1 2 A 5 ಅಂತ ಈ ರೀತಿಯಲ್ಲಿ ಬರೆದರೆ ಇದು ಸರಿಯಾದ ಹೇಳಿಕೆ ಆಗ್ತದೆ, ಯಾಕೆಂದರೆ ಎ ಎನ್ನುವುದು ಇಲ್ಲಿ ಎಲಿಮೆಂಟ್ ಆಗ್ತದೆ. ಸೊ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಎ ಎನ್ನುವಂಥದ್ದನ್ನು ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಇದು ಎಲಿಮೆಂಟ್ಸ್ ಆಗೋದಿಲ್ಲ, ಇದನ್ನು ನಾವು ಸೆಟ್ ಅಂತ ಹೇಳ್ತೇವೆ. ಸೊ ಅ ಸೆಟ್ ಬಿಲಾಂಗ್ಸ್ ಟು ABC ಅಂತ ಇದೆ. ಸೊ ಇಲ್ಲಿ ಬಿಲಾಂಗ್ಸ್ ಟು ಸಿಂಬಲ್ ಇರೋದ್ರಿಂದ ನಾವು ಈ ರೀತಿಯಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಎಡಬದಿಯಲ್ಲಿ ಕೇವಲ ನಾವು ಎಲಿಮೆಂಟ್ಸನ್ನು ಬರೀಬೋದು. ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಎಲಿಮೆಂಟ್ಸನ್ನು ಬರೆದರೆ ಅದು ಸೆಟ್ ಆಗ್ತದೆ. ಸೊ ಬಿಲಾಂಗ್ಸ್ ಟು ಇದ್ದಾಗ ಎಡಬದಿಯಲ್ಲಿ ಕೇವಲ ಎಲಿಮೆಂಟ್ ಇರಬೇಕು. ಹಾಗಾಗಿ ಇದನ್ನು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಕಂಟೈನ್ಡ್ ಇನ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36 ಅಂತ ಇದೆ. ಸೊ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವಾಗ ಸಮ ಸ್ವಾಭಾವಿಕ ಸಂಖ್ಯೆಗಳು 2 4 6 8 ಈ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ, ಲೆಸ್ ದೆನ್ 6 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಕೇವಲ 2 ಮತ್ತು 4 ಮಾತ್ರ ತೆಗೆದುಕೊಳ್ಬೋದು. ನಂತರ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36 ಅಂತ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಎಲಿಮೆಂಟ್ಸ್ಗಳು ಬರ್ತದೆ. 1 2 3 4 6 9 12 18 36.
ಸೊ ಈ ಎರಡು ಸೆಟ್ಟನ್ನು ನೀವು ಗಮನಿಸಿದರೆ 2 ಎನ್ನುವಂಥ ಎಲಿಮೆಂಟ್ ಇದರಲ್ಲಿದೆ, ಹಾಗೆ 4 ಎನ್ನುವಂಥ ಎಲಿಮೆಂಟ್ಸ್ ಕೂಡ ಇದರಲ್ಲಿದೆ. ಸೊ ಈ ಮೊದಲನೇ ಸೆಟ್ಟಿನ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿರೋದ್ರಿಂದ ನಾವೇನು ಹೇಳ್ಬೋದು, ಈ ಮೊದಲನೇ ಸೆಟ್ ಎರಡನೇ ಸೆಟ್ಟಿನ ಸಬ್ಸೆಟ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಬ್ಸೆಟ್ನ ಸಿಂಬಲ್ ಇದೆ, ಕಂಟೇಂಡ್ ಎನ್ನುವಂಥ ಸಿಂಬಲನ್ನು ಕೊಟ್ಟಿದ್ದಾರೆ. ಅಂದರೆ ಇದೊಂದು ಟ್ರೂ ಹೇಳಿಕೆ ಅಥವಾ ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಮೂರನೇ ಪ್ರಶ್ನೆ, ಲೆಟ್ ಎ ಇಸ್ ಈಕ್ವಲ್ ಟು 1 2 3 4 5 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಆ್ಯಂಡ್ ವೈ? ಸೊ ಇಲ್ಲಿ ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ. ಈ ಸೆಟ್ಟಲ್ಲಿ 4 ಎಲಿಮೆಂಟ್ಸ್ ಇದೆ, 1 2 ಹಾಗೆ 3 4 ಮತ್ತು 5. ನೀವಿಲ್ಲಿ ಗಮನಿಸಿದರೆ ಈ 3 4 ಎಲಿಮೆಂಟ್ಸನ್ನು ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿರೋದ್ರಿಂದ ನಾವಿದನ್ನು ಯಾವಾಗಲೂ ಕೂಡ ಒಂದು ಎಲಿಮೆಂಟ್ ಅಂತ ತೆಗೆದುಕೊಳ್ತೇವೆ. ಈಗ ಉದಾಹರಣೆಗೆ ಎ ಇಸ್ ಈಕ್ವಲ್ ಟು 1 2 3 4 5 ಅಂತ ಈ ರೀತಿ ತೆಗೆದುಕೊಂಡ್ರೆ ಆಗ ಇಲ್ಲಿ 5 ಎಲಿಮೆಂಟ್ಸ್ ಅಥವಾ 5 ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನಾಗಿದೆ ಅಂದರೆ 1 2 ಹಾಗೆ 3 4 ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿರೋದ್ರಿಂದ ಇಲ್ಲಿ 2 ಪದಗಳು ಇದ್ದರೂ ಕೂಡ ಇದು ಬ್ರ್ಯಾಕೆಟ್ನ ಒಳಗಡೆ ಇರೋದ್ರಿಂದ ನಾವಿದನ್ನು ಒಂದು ಪದ ಅಂತ ತೆಗೆದುಕೊಳ್ತೇವೆ. ಸೊ ಒಟ್ಟಾಗಿ ಈ ಸೆಟ್ಟಲ್ಲಿ 4 ಪದಗಳಿವೆ. 1 2 3 4 ಇದು ಒಂದು ಪದ, ನಂತರ 5. ಸೊ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಯಾವ ಸ್ಟೇಟ್ಮೆಂಟ್ಸ್ ಇನ್ಕರೆಕ್ಟ್ ಅಂತ ನಾವು ಹೇಳಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಸೊ ಇನ್ಕರೆಕ್ಟ್ ಆಗಿದ್ದರೆ ಯಾಕೆ ಅಂತ ಹೇಳಬೇಕು. ಸೊ ಮೊದಲಿಗೆ ನೀವು ಗಮನಿಸಿದ್ರೆ ಇಲ್ಲಿ 3 4 ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಸೊ 3 4 ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಈಗ ಕಂಟೇಂಡ್ ಮತ್ತು ಬಿಲಾಂಗ್ಸ್ ಟು ಸಿಂಬಲನ್ನು ನೀವು ನೋಡಿದರೆ ಕಂಟೇಂಡ್ ಎನ್ನುವಂಥ ಸಿಂಬಲನ್ನು ಉಪಯೋಗಿಸಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನಾವು ಸೆಟ್ಟನ್ನು ತೆಗೆದುಕೊಳ್ತೇವೆ, ಹಾಗೆ ರೈಟ್ ಸೈಡಲ್ಲಿ ಕೂಡ ಸೆಟ್ಟನ್ನು ತೆಗೆದುಕೊಳ್ತೇವೆ. ಹಾಗೆ ಬಿಲಾಂಗ್ಸ್ ಟು ಸಿಂಬಲನ್ನು ಉಪಯೋಗಿಸುವಾಗ ಲೆಫ್ಟ್ ಸೈಡಲ್ಲಿ ಎಲಿಮೆಂಟ್ಸನ್ನು ಬರೀತೇವೆ, ರೈಟ್ ಸೈಡಲ್ಲಿ ಸೆಟ್ಟನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿಗ ಏನು ಕೊಟ್ಟಿದ್ದಾರೆ, 3 4 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸೆಟ್ಟನ್ನು ನೋಡಿದರೆ ನಾನು ಈಗಾಗಲೇ ಹೇಳಿದ್ದೆ, ಈ 3 4 ಎನ್ನುವುದು ಏನು, ಈ ಸೆಟ್ಟಿನ ಎಲಿಮೆಂಟ್ ಆಗ್ತದೆ. ಯಾಕೆಂದರೆ ಇದನ್ನು ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಏನಾಯ್ತು, ಈಗ ಎಲಿಮೆಂಟ್ ಆಯಿತು. ಲೆಫ್ಟ್ ಸೈಡಲ್ಲಿ ಎಲಿಮೆಂಟ್ ಇದೆ, ರೈಟ್ ಸೈಡಲ್ಲಿ ಸೆಟ್ ಇದೆ. ಸೊ ಇದು ಹೇಳಿಕೆ ಫಾಲ್ಸ್ ಸ್ಟೇಟ್ಮೆಂಟ್ ಅಥವಾ ಇನ್ಕರೆಕ್ಟ್. ಯಾಕೆಂದರೆ ಕಂಟೇಂಟ್ ಅಂತ ಹೇಳುವಾಗ ಯಾವಾಗಲೂ ಕೂಡ ಎರಡೂ ಬದಿಯಲ್ಲೂ ಕೂಡ ನಾವು ಸೆಟ್ಟನ್ನೇ ಬರೀಬೇಕಾಗ್ತದೆ. ಸೊ ಇಲ್ಲಿ ಎಲಿಮೆಂಟನ್ನು ಬರೆದಿರೋದ್ರಿಂದ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ಏನು ಹೇಳ್ಬೋದಂದರೆ, ಯಾಕೆ ಇನ್ಕರೆಕ್ಟ್ ಅಂದರೆ 3 4 ಈಸ್ ಆ್ಯನ್ ಎಲಿಮೆಂಟ್ ಆಫ್ ಸೆಟ್ ಎ. ಸೊ ದಟ್ಸ್ ವೈ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಒಂದು ವೇಳೆ ಈ ರೀತಿಯಲ್ಲಿ ನಿಮಗೆ ಸೆಟ್ಟನ್ನು ಕೊಟ್ಟಿದ್ದರೆ ಆಗ ಈ ಸ್ಟೇಟ್ಮೆಂಟ್ ಏನಾಗ್ತಿತ್ತು, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಿತ್ತು. ಯಾಕೆಂದರೆ ಆಗ 3 ಮತ್ತು 4 ಎನ್ನುವುದು ಸಪ್ರೇಟ್ ಎಲಿಮೆಂಟ್ಸ್ ಆಗ್ತಿತ್ತು. ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿರೋದ್ರಿಂದ 3 4 ಎನ್ನುವಂಥದ್ದು ಒಂದು ಎಲಿಮೆಂಟ್ ಆಗ್ತದೆ. ಸೊ ಎಲಿಮೆಂಟನ್ನು ನಾವು ಕಂಟೇಂಟ್ ಸಿಂಬಲ್ನ ಜೊತೆ ಬರೀಲಿಕ್ಕಿಲ್ಲ. ನಂತರ ಎರಡನೇ ಪ್ರಶ್ನೆ, 3 4 ಬಿಲಾಂಗ್ಸ್ ಟು ಎ ಅಂತ ಇದೆ. ಸೊ ಇಲ್ಲಿ ಗಮನಿಸಿದರೆ ಇಲ್ಲಿ ಏನಿದೆ, ಬಿಲಾಂಗ್ಸ್ ಟು ಇದೆ. ಸೊ ನಾನು ಹೇಳಿದೆ ಬಿಲಾಂಗ್ಸ್ ಟು ಸಿಂಬಲಲ್ಲಿ ಯಾವಾಗಲೂ ಕೂಡ ಎಡಬದಿಯಲ್ಲಿ ಎಲಿಮೆಂಟ್ ಬರ್ತದೆ, ಹಾಗೆ ಬಲಬದಿಯಲ್ಲಿ ಸೆಟ್ ಬರ್ತದೆ. ಸೊ ಇಲ್ಲಿ 3 4 ಎನ್ನುವಂಥದ್ದು ಏನು, ಇದು ಒಂದು ಎಲಿಮೆಂಟ್. ಯಾವ ಸೆಟ್ ಇದ್ದು, ಎ ಸೆಟ್ ಇದು. ಸೊ ಈ ಒಂದು ಎಲಿಮೆಂಟನ್ನು ಇಲ್ಲಿ ಬರೆದಿದ್ದಾರೆ. ಸೊ ಎಲಿಮೆಂಟ್ ಬಿಲಾಂಗ್ಸ್ ಟು ಎ ಅಂತ ಇದೆ. ದ್ಯಾಟ್ ಮೀನ್ಸ್ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಪುನಃ ಬ್ರ್ಯಾಕೆಟ್ ಆಗಿ ಬರೆದಿದ್ದಾರೆ 3 4 ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಇದು ಕೂಡ ಒಂದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತದೆ. ಯಾಕೆಂದರೆ ಇಲ್ಲಿ 3 4 ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಇಷ್ಟನ್ನು ಮಾತ್ರ ನಾವು ತೆಗೆದುಕೊಂಡ್ರೆ ಅದು ಎಲಿಮೆಂಟ್ ಆಗ್ತದೆ. ಈಗ ಉದಾಹರಣೆಗೆ ನಾವು ಎಯನ್ನು ಮಾತ್ರ ತೆಗೆದುಕೊಂಡ್ರೆ ಎಲಿಮೆಂಟ್ ಆಗ್ತದೆ. ಅದೇ ಎಯನ್ನು ಬ್ರ್ಯಾಕೆಟ್ನ ಒಳಗಡೆ ಬರೆದಾಗ ಅದು ಸೆಟ್ ಆಗ್ತದೆ. ಸೊ ಇಲ್ಲಿ ಕೂಡ 3 4 ಎನ್ನುವಂಥದ್ದು ಎ ಸೆಟ್ ಇದು ಎಲಿಮೆಂಟ್. ಈ 3 4 ಪುನಃ ಮತ್ತೊಂದು ಬ್ರ್ಯಾಕೆಟ್ ಹಾಕಿ ನೀವು ಬರೆದರೆ
ಆಗ ಏನಾಗ್ತದೆ, ಇದು ಸೆಟ್ ಆಗ್ತದೆ. ಸೊ ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ, ಸೆಟ್ ಇದೆ, ರೈಟ್ ಸೈಡಲ್ಲೂ ಕೂಡ ಸೆಟ್ ಇದೆ ಮತ್ತು ಕಂಟೆಂಟ್ ಸಿಂಬಲ್ ಇದೆ. ಸೊ ಈ 3, 4 ಎನ್ನುವಂಥ ಎಲಿಮೆಂಟ್ ಈ ಸೆಟ್ಟಲ್ಲಿ ಇರೋದ್ರಿಂದ ಏನು ಹೇಳ್ಬೋದು, ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನಂತರ 4ನೇ ಪ್ರಶ್ನೆ, 1 ಬಿಲಾಂಗ್ಸ್ ಟು ಎ ಅಂತ ಇದೆ. ಸೊ 1 ಈಸ್ ಅ ಎಲಿಮೆಂಟ್ ಆಫ್ ಎ. 1 ಎನ್ನುವಂಥದ್ದು ಎ ಸೆಟ್ಟಲ್ಲಿದೆ, ಹಾಗಾಗಿ ಇದೊಂದು ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗೆ 1 ಎನ್ನುವಂಥದ್ದು ಏನಿಲ್ಲಿ ಎಲಿಮೆಂಟ್ನ ನಾವು ಬಿಲಾಂಗ್ಸ್ ಟು ಸಿಂಬಲ್ ಜೊತೆ ಬರಿಬೋದು, ಹಾಗಾಗಿ ಇದೊಂದು ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ 1 ಕಂಟೆಂಟ್ ಇನ್ ಎ ಅಂತ ಇದೆ. ಸೊ ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ವೈ? ಯಾಕೆ ಅಂದರೆ 1 ಎನ್ನುವಂಥದ್ದು ಎಲಿಮೆಂಟ್. ಯಾವಾಗಲೂ ಕೂಡ ಕಂಟೆಂಟ್ ಸಿಂಬಲ್ ಬರೆಯುವಾಗ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಸೆಟ್ ಇರಬೇಕು. ಆದರೆ 1 ಎನ್ನುವಂಥದ್ದು ಇಲ್ಲಿ ಎಲಿಮೆಂಟ್ ಆಗಿರೋದ್ರಿಂದ ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ನೀವಿಲ್ಲಿ ಬರೀಬೋದು, ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ 1 ಈಸ್ ಆ್ಯನ್ ಎಲಿಮೆಂಟ್ ಆಫ್ ಎ, 1 ಇಸ್ ನಾಟ್ ಅ ಸೆಟ್. ನಂತರ 1 to 5 ಬಿಲಾಂಗ್ಸ್ ಟು ಎ ಅಂತ ಇದೆ. ಸೊ 1 ಇಲ್ಲಿ ಈ ಸೆಟ್ಟನ್ನು ನೀವು ಗಮನಿಸಿದರೆ 1 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ, ಹಾಗೆ 5 ಬಿಲಾಂಗ್ಸ್ ಟು ಎ. ಸೊ ಈ 3 ಎಲಿಮೆಂಟ್ಸ್ಗಳು ಸೆಟ್ ಎ ಯಲ್ಲಿದೆ, ಹಾಗಾಗಿ 1 to 5 is a subset of A ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 1 to 5 ಬಿಲಾಂಗ್ಸ್ ಟು ಎ ಅಂತ ಇದೆ. ಸಿ ನಾವು ದಿಸ್ ಇಸ್ ಅ ಕಂಟೆಂಟ್, ಇದು ಕಂಟೆಂಟ್ ಆಗಿರೋದ್ರಿಂದ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ನೀವು ಗಮನಿಸಿದರೆ ಇದಕ್ಕೆ ಮತ್ತು ಇದಕ್ಕೆ ಇರುವಂಥ ವ್ಯತ್ಯಾಸ ಏನು, ಇಲ್ಲಿ ಬಿಲಾಂಗ್ಸ್ ಟು ಇದೆ. ಸೊ ಬಿಲಾಂಗ್ಸ್ ಟು ಇದ್ದಾಗ ಯಾವಾಗಲೂ ಕೂಡ ಲೆಫ್ಟ್ ಸೈಡಲ್ಲಿ ನಾವು ಎಲಿಮೆಂಟ್ಸನ್ನು ತೆಗೆದುಕೊಳ್ತೇವೆ. ಆದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ಸೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಬಿಲಾಂಗ್ಸ್ ಟು ಸಿಂಬಲನ್ನು ಉಪಯೋಗಿಸಿದರೆ ನೀವು ಲೆಫ್ಟ್ ಸೈಡಲ್ಲಿ ಸೆಟ್ಟನ್ನು ಉಪಯೋಗಿಸಲಿಕ್ಕಿಲ್ಲ. ಹಾಗಾಗಿ ಏನು ಹೇಳ್ಬೋದು, ಇದೊಂದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಬಿಕಾಸ್ 1 to 5 ಈಸ್ ನಾಟ್ ಆ್ಯನ್ ಎಲಿಮೆಂಟ್. ಇಲ್ಲಿ ಎಲಿಮೆಂಟನ್ನು ಮಾತ್ರ ಬರಲಿಕ್ಕೆ ಸಾಧ್ಯ, ಇದು ಎಲಿಮೆಂಟ್ ಅಲ್ಲ, ಇದು ಸೆಟ್. ಅದಕ್ಕೋಸ್ಕರ ಇಟ್ ಈಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 1 to 3 ಕಂಟೆಂಟ್ ಇನ್ ಎ ಅಂತ ಇದೆ. ಸೊ ದಿಸ್ ಇಸ್ ಆಲ್ಸೋ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕೆಂದರೆ 1 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ, ಬಟ್ 3 ಎಲಿಮೆಂಟ್ ಇಸ್ ನಾಟ್ ದೇರ್ ಹಿಯರ್. ಇಲ್ಲಿ ಯಾವ ಎಲಿಮೆಂಟ್ ಇದೆ, 3, 4 ಇದು ಒಟ್ಟಾಗಿ ಸೇರಿ ಒಂದು ಎಲಿಮೆಂಟ್ ಆಗಿದೆ. ಸೊ ಇಲ್ಲಿ 3 ಮತ್ತು 4 ಸಪ್ರೇಟ್ ಆಗಿ ಕೊಟ್ಟಿಲ್ಲ, ಹಾಗಾಗಿ ನೀವು ಈ ರೀತಿ ಬರೀಲಿಕ್ಕೆ ಆಗೋದಿಲ್ಲ. ಸೊ 1 ಬಿಲಾಂಗ್ಸ್ ಟು ಎ, 2 belongs to A, but 3 does not belongs to A. So this is a incorrect statement because 3 is not an element of A. ನಂತರ 5 belongs to A ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ A ಸೆಟ್ಟನ್ನು ನೀವು ಗಮನಿಸಿದರೆ ಇಲ್ಲಿ 5 ಎನ್ನುವಂಥ ಎಲಿಮೆಂಟ್ಸ್ ಇಲ್ಲ. ಸೊ ಬಿಲಾಂಗ್ಸ್ ಟು ಸಿಂಬಲ್ನ ಜೊತೆ ಯಾವಾಗಲೂ ಕೂಡ ಎಡಬದಿಯಲ್ಲಿ ನಾವು ಎಲಿಮೆಂಟನ್ನು ಬರೀಬೇಕು. ಸೊ ಹಾಗಾಗಿ ಆ ಪೈ ಎನ್ನುವಂಥ ಎಲಿಮೆಂಟ್ ಈ ಎ ಸೆಟ್ಟಲ್ಲಿ ಇಲ್ಲದೇ ಇರೋದ್ರಿಂದ ಇದೊಂದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಕಾರಣ ಏನಂದರೆ ಇಲ್ಲಿ ನೀವು ಬರಿಬೋದು ಪೈ ಇಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಎ, ಸೊ ದಟ್ಸ್ ವೈ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪೈ ಕಂಟೆಂಟ್ ಇನ್ ಎ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ನೀವು ಕಲ್ತಿದ್ದೀರಾ ಎವ್ರಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತೇಳಿ, ಹಾಗೆ ಎವ್ರಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಅಂತೇಳಿ. ಸೊ ಇಲ್ಲೀಗ ಏನ ನೀವು ತೆಗೆದುಕೊಂಡ್ರೆ ಈ ಯಾವುದೇ ಒಂದು ಸೆಟ್ಟನ್ನು ತೆಗೆದುಕೊಂಡ್ರೂ ಕೂಡ ಅದರ ಸಬ್ಸೆಟ್ಟಲ್ಲಿ ಯಾವುದು ಬರ್ತದೆ, ಪೈ ಎನ್ನುವಂಥ ಸೆಟ್ ಬರ್ತದೆ. ಸೊ ಹಾಗಾಗಿ ಈ ಪೈ ಎನ್ನುವಂಥದ್ದು ಯಾವುದರ ಸಬ್ಸೆಟ್ ಆಗಿದೆ, ಎ ಇದು ಸಬ್ಸೆಟ್ ಆಗಿದೆ. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಪೈ ಕಂಟೆಂಟ್ ಇನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಇಲ್ಲಿ ಪೈಯನ್ನು ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಕೊಟ್ಟಿದ್ದಾರೆ, ಅಂದರೆ ಇದನ್ನು ಒಂದು ಎಲಿಮೆಂಟ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಈ ಎಲಿಮೆಂಟ್ ಎನ್ನುವಂಥದ್ದು ಈ ಪೈ ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ನೀವು ಎ ಸೆಟ್ಟನ್ನು ನೋಡಿದರೆ ಎ ಸೆಟ್ಟಲ್ಲಿ ಪೈ ಎನ್ನುವಂಥ ಎಲಿಮೆಂಟ್ಸ್ ಇಲ್ಲ, ಹಾಗಾಗಿ ಪೈ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ ಆಗ್ತದೆ. ಸೊ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದಕ್ಕೆ ಏನು ಬರೀಬೋದು ಅಂದರೆ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ ಪೈ ಡಸ್ ನಾಟ್ ಬಿಲಾಂಗ್ಸ್ ಟು ಎ.
ಎ ಎನ್ನುವ ಸೆಟ್ಟಲ್ಲಿ ಇಲ್ಲ, ಹಾಗಾಗಿ ದಿಸ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. 4ನೇ ಪ್ರಶ್ನೆ, ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋವಿಂಗ್ ಸೆಟ್ಸ್. ಸೊ ಎಲ್ಲ ಸೆಟ್ಟಿನ, ಈ ಪ್ರತಿಯೊಂದು ಸೆಟ್ಟಿನ ಸಬ್ಸೆಟ್ಟನ್ನು ನಾವು ಬರೀಬೇಕು. ಸೊ ಸಬ್ಸೆಟ್ಟನ್ನು ಬರೆಯುವಾಗ ಯಾವಾಗಲೂ ಕೂಡ ಎಂಟಿ ಸೆಟ್ಟನ್ನು ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಯಾಕೆಂದರೆ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ನಾವು ಕಲ್ತಿದ್ದೇವೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಸೆಟ್ಟನ್ನು ಬರೆಯುವಾಗ ಅಲ್ಲಿ ನಿಮಗೆ ಸಬ್ಸೆಟ್ಟನ್ನು ಕೇಳಿದರೆ ಮೊದಲಿಗೆ ಎಂಟಿ ಸೆಟ್ಟನ್ನು ಆ್ಯಡ್ ಮಾಡಬೇಕು. ಸೊ ಈಗ ಎ ಅಂತ ಕೊಟ್ಟಿದ್ದಾರೆ, ಈ ಸೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಸೆಟ್ಟಿದು ಸಬ್ಸೆಟ್ ಯಾವುದಾಗ್ತದೆ? ಮೊದಲಿಗೆ ನಾವು ಪೈ ಅಥವಾ ಎಂಟಿ ಸೆಟ್ಟನ್ನು ಸಬ್ಸೆಟ್ ಅಂತ ತೆಗೆದುಕೊಳ್ಬೇಕು. ಅದರ ನಂತರ ಸಿಂಗಲ್ ಎಲಿಮೆಂಟನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಒಂದೇ ಎಲಿಮೆಂಟ್ ಇರೋದ್ರಿಂದ ನಂತರದ ಸಬ್ಸೆಟ್ ಯಾವುದಾಗ್ತದೆ? ಎ ಎನ್ನುವುದು ನಂತರದ ಸಬ್ಸೆಟ್ ಆಗ್ತದೆ. ಹಾಗೆ ಎ ಬಿ ಎನ್ನುವಂಥ ಸೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಮೊದಲಿಗೆ ಪೈ ಬರ್ತದೆ, ಆಮೇಲೆ ಇಂಡಿವಿಜುವಲ್ ಸಿಂಗಲ್ ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಸೊ ಯಾವುದೆಲ್ಲ? ಮೊದಲಿಗೆ ಎ ಬಿ ಇದೆ. ಸೊ ಎ ಇದು ಒಂದು ಸಬ್ಸೆಟ್, ಹಾಗೆ ಬಿ ಇದು ಒಂದು ಸಬ್ಸೆಟ್. ಸೊ ಒಂದೊಂದು ಎಲಿಮೆಂಟ್ ತೆಗೆದುಕೊಂಡ ನಂತರ 2 ಎಲಿಮೆಂಟನ್ನು ತೆಗೆದುಕೊಳ್ಬೇಕು, ಅಂದರೆ ಎ ಬಿ. ಸೊ ಇಲ್ಲಿ 4 ಸಬ್ಸೆಟ್ ಇದೆ ಎ ಬಿಗೆ. ಹಾಗೆ 1 2 3 ಅಂತ ಇದೆ. ಸೊ 1 2 3 ಇದು ಸಬ್ಸೆಟ್ ಯಾವುದೆಲ್ಲ? ಸೊ ಮೊದಲಿಗೆ ಪೈಯನ್ನು ಬರಿಬೇಕು, ಆಮೇಲೆ ಸಿಂಗಲ್ ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಇಲ್ಲಿ 1 2 3 3 ಎಲಿಮೆಂಟ್ಸ್ ಇದೆ. ಸೊ 1 ಇದು ಒಂದು ಸಬ್ಸೆಟ್, ನಂತರ 2 ಸಬ್ಸೆಟ್, 3 ಸಬ್ಸೆಟ್. ಸಿಂಗಲ್ ಎಲಿಮೆಂಟ್ಸನ್ನು ತೆಗೆದುಕೊಂಡ ನಂತರ 2 ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಸೊ 1 2, ಸೊ 1 2 2 3, ಹಾಗೆ 3 1 1 3 ಅಂತ ಕೂಡ ತೆಗೆದುಕೊಳ್ಬೋದು, ಅಥವಾ 3 1 ಅಂತ ಕೂಡ ತೆಗೆದುಕೊಳ್ಬೋದು. ಈಗ 2 ಎಲಿಮೆಂಟ್ಸ್ ಆದ ನಂತರ 3 ಎಲಿಮೆಂಟ್ಸನ್ನು ಒಟ್ಟಾಗಿ ಬರೀಬೇಕು. ಸೊ 1 2 3. ಸೊ ಈ ರೀತಿಯಲ್ಲಿ ಇಲ್ಲಿ ನೀವು ಈ ಸಬ್ಸೆಟನ್ನು ಕಾಣ್ಬೋದು. ಬೇರೆ ಬೇರೆ ಸಬ್ಸೆಟ್ ಇದೆ ಇಲ್ಲಿ. ನಂತರ ಪೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲಿಮೆಂಟ್ಸ್ ಏನು ಕೊಟ್ಟಿದ್ದಾರೆ? ಜಸ್ಟ್ ಕೇವಲ ಪೈ ಅಂತ ಕೊಟ್ಟಿರೋದ್ರಿಂದ ಪೈ ಎವ್ರಿ ಸಬ್ಸೆಟ್, ಎವ್ರಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎನದರ್ ಸೆಟ್ ಅಂತ ಇದೆ. ಸೆಟ್ ಇಲ್ಲಿ ಪೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರ ಸಬ್ಸೆಟ್ ಏನಾಗ್ತದೆ? ಕೇವಲ ಪೈ ಅಂತ ಆಗ್ತದೆ. ಸೊ ಇದು 4th ಕ್ವಶನ್, ಇದು ಆನ್ಸರ್. 5ನೇ ಪ್ರಶ್ನೆ, ಹೌ ಮೆನಿ ಎಲಿಮೆಂಟ್ಸ್ ಹ್ಯಾಸ್ ಪಿ ಆಫ್ ಎ ಇಫ್ ಎ ಇಸ್ ಈಕ್ವಲ್ ಟು ನಲ್ ಸೆಟ್ ಆರ್ ಪೈ ಅಂತ ಕೇಳಿದ್ದಾರೆ. ಸೊ ಇದು ಪವರ್ ಸೆಟ್ಟಿನ ಬಗ್ಗೆ. ಸೊ ಪವರ್ ಸೆಟ್ಟಿನ ಬಗ್ಗೆ ಕೂಡ ನಾವು ಕಲ್ತಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಪವರ್ ಸೆಟ್ ಅಂದ್ರೇನು? ಸೆಟ್ ಆಫ್ ಆಲ್ ಸಬ್ಸೆಟ್, ಅಂದರೆ ಒಂದು ಸೆಟ್ಟನ್ನು ತೆಗೆದುಕೊಂಡಾಗ ಅದರಲ್ಲಿ ನಮಗೆ ಸಿಗುವಂಥ ಎಲ್ಲ ಸಬ್ಸೆಟ್ಟನ್ನು ಒಟ್ಟಾಗಿ ನಾವು ಪವರ್ ಸೆಟ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಈ 4ನೇ ಪ್ರಶ್ನೆಯಲ್ಲಿ ಇದನ್ನು ಒಟ್ಟಾಗಿ ನಾವು ಪವರ್ ಸೆಟ್ ಅಂತ ಹೇಳ್ತೇವೆ. ಎ ಇದು ಪವರ್ ಸೆಟ್, ಹಾಗೆ ಇದು ಎ ಬಿ ಇದು ಪವರ್ ಸೆಟ್. ದ ಸೆಟ್ ಆಫ್ ಆಲ್ ಸಬ್ಸೆಟ್, ಇದೆಲ್ಲವೂ ಕೂಡ ಏನು? ಸಬ್ಸೆಟ್. ಸೊ ಸಬ್ಸೆಟ್ಟಿನ ಸೆಟ್ಟಿಗೆ ನಾವು ಪವರ್ ಸೆಟ್ ಅಂತ ಹೇಳ್ತೇವೆ. ಸೊ ಯಾವಾಗಲೂ ಕೂಡ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್, ಯಾವುದೇ ಒಂದು ಪವರ್ ಸೆಟ್ಟನ್ನು ನೀವು ತೆಗೆದುಕೊಂಡ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಏನಾಗ್ತದೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಅಂತ ಹೇಳುವಾಗ 2 to the power m ಎಲಿಮೆಂಟ್ಸ್ ಇರ್ತದೆ. m ಅಂದರೆ ಆ ಸೆಟ್ಟಲ್ಲಿರುವಂಥ ಪದಗಳು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಇಸ್ ಈಕ್ವಲ್ ಟು ಪೈ ಅಂತ ಕೊಟ್ಟಿದ್ದಾರೆ. ಪೈ ಅಂದರೆ ನಲ್ ಸೆಟ್, ಅಲ್ಲಿ ಎಲಿಮೆಂಟ್ಸ್ ಇಲ್ಲ ಅಂತ ಅರ್ಥ. ಅಂದರೆ ಇಲ್ಲಿ ಎಮ್ಮನ ಬೆಲೆ ಏನಾಗ್ತದೆ? 0 ಆಗ್ತದೆ. ಸೊ 2 to the power 0, ಎನಿಥಿಂಗ್ ಟು ದ ಪವರ್ 0 ಅಂದರೆ 1. ಸೊ ಹಾಗಾಗಿ ಇದಕ್ಕೆ ಉತ್ತರ 1. ರೈಟ್ ದ ಫಾಲೋವಿಂಗ್ ಆ್ಯಸ್ ಇಂಟರ್ವಲ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ಓಪನ್ ಇಂಟರ್ವಲ್ಸ್ ಹಾಗೆ ಕ್ಲೋಸ್ಡ್ ಇಂಟರ್ವಲ್ನ ಬಗ್ಗೆ ಕಲ್ತಿದ್ದೇವೆ. ಸೊ ಈಕ್ವಲ್ ಟು ಸಿಂಬಲ್ ಇದ್ದರೆ ಆಗ ಅದನ್ನು ನಾವು ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತೇವೆ. ಹಾಗೆ ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವು ಸ್ಕ್ವೇರ್ ಬ್ರ್ಯಾಕೆಟ್ಸನ್ನು ಉಪಯೋಗಿಸ್ತೇವೆ. ಹಾಗೆ ಕೇವಲ ಲೆಸ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ಮಾತ್ರ ಇದ್ದರೆ, ಅದರ ಜೊತೆಗೆ ಈಕ್ವಲ್ ಟು ಸಿಂಬಲ್ ಇಲ್ಲದೇ ಇದ್ದರೆ ಅದನ್ನು ನಾವು ಓಪನ್ ಇಂಟರ್ವಲ್ ಅಂತ ಹೇಳ್ತೇವೆ. ಇದು ಕ್ಲೋಸ್ಡ್ ಇಂಟರ್ವಲ್. ಸೊ ಇದನ್ನು ಓಪನ್ ಇಂಟರ್ವಲ್ ಅಂತ ಹೇಳ್ತೇವೆ. ಸೊ ಓಪನ್ ಇಂಟರ್ವಲನ್ನು ಬ್ರೇಸಸ್ನ ರೂಪದಲ್ಲಿ ಬರೀತೇವೆ. ಸೊ ಇಲ್ಲೀಗ ನಾವು ಇಂಟರ್ವಲ್ನ ರೂಪದಲ್ಲಿ ಬರೀಬೇಕು. ರೈಟ್ ದ ಫಾಲೋವಿಂಗ್ ಆ್ಯಸ್ ಇಂಟರ್ವಲ್ಸ್ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ರಿಯಲ್ ನಂಬರ್ ಸೆಟ್ -4 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ ಇದೆ. ಸೊ ಇಲ್ಲಿ ನೀವು ಗಮನಿಸಿದರೆ -4 ಲೆಸ್ ದೆನ್ ಎಕ್ಸ್ ಅಂತ ಇದೆ. ಯಾವಾಗಲೂ ಕೂಡ ಕೇವಲ ಲೆಸ್ ದೆನ್ ಇದ್ದರೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಇಲ್ಲದೇ ಇದ್ದರೆ ಅದನ್ನು ನಾವು ಓಪನ್ ಇಂಟರ್ವಲ್ ಅಂತ ತೆಗೆದುಕೊಳ್ತೇವೆ. ಅದನ್ನು ನಾವು ಏನು ಮಾಡ್ತೇವೆ? ಅಲ್ಲಿ ಬ್ರೇಸಸನ್ನು ಉಪಯೋಗಿಸ್ತೇವೆ.
ಸೊ ಇಲ್ಲೀಗ -4 ಇದನ್ನು ನಾವು ಬ್ರೇಸಸ್ನ ಒಳಗಡೆ ಬರೀಬೇಕು. ಕೊಮ ಎಂಡ್ ಪಾಯಿಂಟ್ಸ್, ಕೊನೆಯಲ್ಲಿರುವಂಥ ಎಂಡ್ ಪಾಯಿಂಟ್ಸ್ ಏನು? 6 ಇಲ್ಲಿ ಹೇಗಿದೆ? ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಈಕ್ವಲ್ ಟು ಇದ್ದಾಗ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕು. ಸೊ 6 ಇಲ್ಲಿ ಏನಾಗ್ತದೆ? ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಓಪನ್ ಇಂಟರ್ವಲ್ ಇದು, ಹಾಗೆ ಇದು ಕ್ಲೋಸ್ಡ್ ಇಂಟರ್ವಲ್ ಆಗ್ತದೆ. ಅಂದರೆ ಈ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗ್ತದೆ, 6 ಇನ್ಕ್ಲೂಡ್ ಆಗ್ತದೆ, -4 ಇನ್ಕ್ಲೂಡ್ ಆಗೋದಿಲ್ಲ. ಅದರ ನಂತರದ ಬೆಲೆಗಳು ಇನ್ಕ್ಲೂಡ್ ಆಗ್ತದೆ, -3.9, -3.8 ಆ ರೀತಿಯಲ್ಲಿ. ನಂತರ x ಬಿಲಾಂಗ್ಸ್ ಟು r -12 ಲೆಸ್ ದೆನ್ ಎಕ್ಸ್ ಅಂತ ಇದೆ. ಕೇವಲ ಲೆಸ್ ದೆನ್ ಇದೆ, ಈಕ್ವಲ್ ಇಲ್ಲ ಅಂತಾದರೆ ನಾವು ಓಪನ್ ಇಂಟರ್ವಲ್ ಅಂತ ತೆಗೆದುಕೊಳ್ಬೇಕು. ಸೊ ಎಂಡ್ ಪಾಯಿಂಟ್ ಯಾವುದು? -12, ಕೊಮ ಇಲ್ಲಿ ಏನಿದೆ? ಲೆಸ್ ದೆನ್ -10 ಇದೆ. ಇಲ್ಲಿ ಕೂಡ ಈಕ್ವಲ್ ಇಲ್ಲ, ಅಂದರೆ ಇದು ಕೂಡ ಓಪನ್ ಇಂಟರ್ವಲ್ ಆಗ್ತದೆ. ಸೊ ಎಂಡ್ ಪಾಯಿಂಟ್ ಎಷ್ಟು? -10. ಸೊ -12 -10. ಹಾಗೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ. ಸೊ ಈಕ್ವಲ್ ಟು ಬಂದಾಗ ಏನಾಗ್ತದೆ? ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕು. ಮತ್ತು ಯಾವುದು ಎಂಡ್ ಪಾಯಿಂಟ್ ಇದೆ ಇಲ್ಲಿ? 0, 0, ಕೊಮ. ಹಾಗೆ ಇಲ್ಲಿ ಬಲಬದಿಯಲ್ಲಿ ಎಂಡ್ ಪಾಯಿಂಟ್ 7 ಇದೆ, ಹಾಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲ, ಕೇವಲ ಲೆಸ್ ದೆನ್ ಇದೆ. ಹಾಗಾಗಿ ಇಲ್ಲಿ ಏನಾಗ್ತದೆ? ಇಲ್ಲಿ ಬ್ರೇಸಸ್ ಬರ್ತದೆ. ನಂತರ ಎಕ್ಸ್ ಬಿಲಾಂಗ್ಸ್ ಟು ಆರ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇದೆ. ಸೊ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇದೆ, ಅಂದರೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್. ಹಾಗೆ ಇಲ್ಲಿ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇದೆ. ಸೊ ಇಲ್ಲಿ 3, 4 ಎರಡೂ ಕೂಡ ಸ್ಕ್ವೇರ್ ಬ್ರ್ಯಾಕೆಟ್ನ ಒಳಗಡೆ ಬರ್ತದೆ. 7ನೇ ಪ್ರಶ್ನೆ, ರೈಟ್ ದ ಫಾಲೋವಿಂಗ್ ಇಂಟರ್ವಲ್ಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಬರೀಬೇಕು. ಸೊ ನಾವು ಮೊದಲ ವಿಡಿಯೋದಲ್ಲಿ ಕಲ್ತಿದ್ದೇವೆ ರಾಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ನ ಬಗ್ಗೆ. ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಈ ಇಂಟರ್ವಲ್ಸನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಬೇಕು. ಸೊ -3, 0 ಅಂತ ಇದೆ. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಏನಂದರೆ, ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದಾಗ ನಾವು ಲೆಸ್ ದೆನ್ ಆರ್ ಈಕ್ವಲ್ ಟು ಈ ಸಿಂಬಲನ್ನು ಹಾಕಬೇಕು. ಹಾಗೆ ಕೇವಲ ಬ್ರೇಸಸ್ ಇದ್ದರೆ ಲೆಸ್ ದೆನ್ ಸಿಂಬಲನ್ನು ಹಾಕಲಿಕ್ಕೆ. ಸೊ ಇಲ್ಲಿ ಈಗ -3, 0 ಅಂತ ಇದೆ. ಸೊ ಬರೆಯುವಾಗ ಹೇಗೆ ಬರೀಬೋದು? ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇದು ಎಲ್ಲದರಲ್ಲಿ ಬರ್ತದೆ, ಎಲ್ಲ ಸೆಟ್ಟಲ್ಲಿ ನೀವು ಇದನ್ನು ಬರೀಬೇಕು. ಇದೊಂದು ಕಾಮನ್ ಸ್ಟೇಟ್ಮೆಂಟ್. ಮತ್ತು ಕೊಮ ಹಾಕಿ ಇಲ್ಲಿ ಕಂಡೀಷನನ್ನು ಬರೀಬೇಕು. ಸೊ ಈಗ ನೀವು ಗಮನಿಸಿದರೆ ಇಲ್ಲಿ ಏನಿದೆ? ಬ್ರೇಸಸ್ ಇದೆ, ಅಂದರೆ ಕೇವಲ ಲೆಸ್ ದೆನ್ ಸಿಂಬಲ್ ಬರ್ತದೆ. ಹಾಗೆ ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಬರ್ತದೆ. ಸೊ -3 ಹಾಗೆ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 0 ಅಂತ ಈ ರೀತಿಯಲ್ಲಿ ಬರಿಬೋದು. ಹಾಗೆ ಇಲ್ಲಿ 6 ಮತ್ತು 12. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದಾಗ ಏನು ಮಾಡಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು ಬರೀಬೇಕು. ಸೊ ಇಲ್ಲಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, 6 ಇದೆ ಸ್ಕ್ವೇರ್ ಬ್ರ್ಯಾಕೆಟ್ನ ಒಳಗಡೆ. ಸೊ 6 ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. ಹಾಗೆ ಇಲ್ಲಿ 12 ಇದೆ ಸ್ಕ್ವೇರ್ ಬ್ರ್ಯಾಕೆಟ್ನ ಒಳಗಡೆ. ಸೊ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಅಂತ ಆಗ್ತದೆ. ಆಮೇಲೆ 6, 12 ಇದೆ. ಸೊ ಇಲ್ಲಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಎಡಬದಿಯಲ್ಲಿ ಇಲ್ಲಿ 6 ಓಪನ್ ಇಂಟರ್ವಲ್ ಇದೆ, ಅಂದರೆ ಕೇವಲ ಲೆಸ್ ದೆನ್ 6 ಲೆಸ್ ದೆನ್ ಆಗ್ತದೆ. ಎಕ್ಸ್ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ, ಅಂದರೆ ಕ್ಲೋಸ್ಡ್ ಇಂಟರ್ವಲ್ ಬಂದಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. ಸೊ 6 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12. ನಂತರ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ -23 ಕ್ಲೋಸ್ಡ್ ಇಂಟರ್ವಲ್ -23, 5 ಓಪನ್ ಇಂಟರ್ವಲ್ ಇದೆ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ, ಅಂದರೆ ಕ್ಲೋಸ್ಡ್ ಇಂಟರ್ವಲ್. ಸೊ ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಹಾಗೆ ಎಕ್ಸ್ ಓಪನ್ ಇಂಟರ್ವಲ್ ಅಂದರೆ ಕೇವಲ ಲೆಸ್ ದೆನ್. ಸೊ ಈ ರೀತಿಯಲ್ಲಿ ಬರಿಬೋದು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -23 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 5. 8ನೇ ಪ್ರಶ್ನೆ, ವಾಟ್ ಯೂನಿವರ್ಸಲ್ ಸೆಟ್ ವುಡ್ ಯು ಪ್ರಪೋಸ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್. ಸೊ ಇಲ್ಲಿ ಯಾವ ಯೂನಿವರ್ಸಲ್ ಸೆಟ್ಟನ್ನು ನೀವು ತೆಗೆದುಕೊಳ್ತೀರಾ ಅಂತ ಹೇಳಬೇಕು. ಯೂನಿವರ್ಸಲ್ ಸೆಟ್ ಅಂದ್ರೇನು? ಯೂನಿವರ್ಸಲ್ ಸೆಟ್ ಅಂದರೆ ಒಂದು ಬೇಸಿಕ್ ಸೆಟ್, ಅದರಲ್ಲಿ ಲಾರ್ಜ್ ಕ್ವಾಂಟಿಟೀಸಲ್ಲಿ ತುಂಬಾ ಎಲಿಮೆಂಟ್ಸ್ ಇರ್ಬೋದು. ಸೊ ಅದನ್ನು ರೆಫರ್ ಮಾಡಿ ನಾವು ಬೇರೆ ಬೇರೆ ಸೆಟ್ಟನ್ನು ಡಿಫೈನ್ ಮಾಡ್ಬೋದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ದ ಸೆಟ್ ಆಫ್ ರೈಟ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಂಬಕೋನ ತ್ರಿಭುಜದ ಸೆಟ್ನ ಬಗ್ಗೆ ಹೇಳಿದ್ದಾರೆ. ಸೊ ರೈಟ್ ಟ್ರಯಾಂಗಲ್ ಅಂತ ಹೇಳುವಾಗ ಅಲ್ಲಿ 90 ಡಿಗ್ರಿಯ ಕೋನ ಇರ್ತದೆ. ಸೊ ಇದು ಯಾವ ಒಂದು ಸೆಟ್ನ ಅಂಡರಲ್ಲಿ ಬರ್ತದೆ? ಈಗ ನೀವು ಸೆಟ್ ಆಫ್ ಟ್ರಯಾಂಗಲ್ಸ್ ಅಂತ ತೆಗೆದುಕೊಳ್ಬೋದು. ಸೆಟ್ ಆಫ್ ಟ್ರಯಾಂಗಲ್ಸ್ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಟ್ರಯಾಂಗಲ್ಸ್ ಇದೆ.
ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸೊ ಐಸೋಸೆಲಸ್ ಟ್ರ್ಯಾಂಗಲ್, ಹಾಗೆ ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್, ಸೊ ಇದೆಲ್ಲವೂ ಕೂಡ ಈ ಟ್ರ್ಯಾಂಗಲಲ್ಲಿ ಬರ್ತದೆ. ಸೊ ಇಲ್ಲಿ ಟ್ರ್ಯಾಂಗಲ್ ಎನ್ನುವಂಥದ್ದು ಏನಾಗ್ತದೆ, ಇದೊಂದು ಯೂನಿವರ್ಸಲ್ ಸೆಟ್ ಆಗ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಟೈಪ್ಸಿನ ಟ್ರ್ಯಾಂಗಲ್ಸ್ ಇದೆ. ಹಾಗಾಗಿ ಇದಕ್ಕೆ ಯೂನಿವರ್ಸಲ್ ಸೆಟ್ಟನ್ನು ನಾವು ಏನಂತ ತೆಗೆದುಕೊಳ್ಬೋದು, ದ ಸೆಟ್ ಆಫ್ ಆಲ್ ಟ್ರ್ಯಾಂಗಲ್ಸ್ ಅಂತ ತೆಗೆದುಕೊಳ್ಬೋದು. ಹಾಗೆ ಟ್ರ್ಯಾಂಗಲ್ಸ್ ಯಾವುದರಲ್ಲಿ ಬರ್ತದೆ, ಆಕೃತಿಗಳನ್ನು ನಾವು ತೆಗೆದುಕೊಂಡ್ರೆ ಈಗ ಆಯತಾಕೃತಿ, ಹಾಗೆ ಸ್ಕ್ವೇರ್, ರೆಕ್ಟ್ಯಾಂಗಲ್, ಚೌಕ, ಇದೆಲ್ಲವೂ ಕೂಡ ಆಕೃತಿಗಳಲ್ಲಿ ಬರ್ತದೆ, ಅಥವಾ ನಾವು ಪಾಲಿಗನ್ಸ್ ಅಂತ ಹೇಳ್ತೇವೆ. ಸೊ ಪಾಲಿಗನ್ನ ಅಂಡರಲ್ಲಿ ಟ್ರ್ಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್ ಅದೆಲ್ಲವೂ ಕೂಡ ಬರೋದ್ರಿಂದ ನಾವೇನು ಹೇಳ್ಬೋದು, ಈ ಆಕೃತಿಯ ಗಣದಲ್ಲೂ ಕೂಡ ಯಾವುದು ಬಿಲಾಂಗ್ಸ್ ಆಗಿದೆ, ಈ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಬಿಲಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದನ್ನು ಕೂಡ ಬರೀಬೋದು, ದ ಸೆಟ್ ಆಫ್ ಆಲ್ ಟ್ರ್ಯಾಂಗಲ್ಸ್ ಕೂಡ ಕರೆಕ್ಟ್ ಆನ್ಸರ್, ಅಥವಾ ದ ಸೆಟ್ ಆಫ್ ಆಲ್ ಪಾಲಿಗನ್ಸ್ ಕೂಡ ಕರೆಕ್ಟ್ ಆನ್ಸರ್. ಯಾಕೆಂದರೆ ಪಾಲಿಗನ್ಸ್ನ ಅಂಡರಲ್ಲಿ ಟ್ರ್ಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್ ಅದೆಲ್ಲವೂ ಕೂಡ ಬರ್ತದೆ. ಮತ್ತು ಪುನಃ ಟ್ರ್ಯಾಂಗಲ್ನ ಅಂಡರಲ್ಲಿ ಈ ಬೇರೆ ಬೇರೆ ಥರದ ಟ್ರ್ಯಾಂಗಲ್ಸ್ಗಳು ಬರ್ತದೆ. ಎರಡನೇ ಪ್ರಶ್ನೆ, ದ ಸೆಟ್ ಆಫ್ ಐಸೋಸೆಲಸ್ ಟ್ರ್ಯಾಂಗಲ್, ಸಮದ್ವಿಬಾಹು ತ್ರಿಭುಜ ಅಂದರೆ ಇಲ್ಲಿ ಎರಡು ಬಾಹುಗಳು ಅಥವಾ ಎರಡು ಸೈಡ್ಸ್ಗಳು ಸಮ ಆಗಿರ್ತದೆ, ಹಾಗೆ ಅದಕ್ಕೆ ಎದುರು ಬದಿರಾಗಿರುವಂಥ ಕೋನಗಳು ಕೂಡ ಸಮ ಆಗಿರ್ತದೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಇಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಬಿ ಆಗಿರ್ತದೆ. ಸೊ ಐಸೋಸೆಲಸ್ ಟ್ರ್ಯಾಂಗಲ್ ಅಥವಾ ಸಮದ್ವಿಬಾಹು ತ್ರಿಭುಜ ಎನ್ನುವುದು ಕೂಡ ಯಾವ ಒಂದು ಗಣಕ್ಕೆ ಬರ್ತದೆ, ಐಸೋಸೆಲಸ್ ಟ್ರ್ಯಾಂಗಲ್ ಎನ್ನುವುದು ಕೂಡ ಬೇರೆ ಬೇರೆ ರೀತಿಯ ಟ್ರ್ಯಾಂಗಲ್ಸ್ಗಳು ಟ್ರ್ಯಾಂಗಲ್ ಎನ್ನುವಂಥ ಗುಂಪಲ್ಲಿ ಬರ್ತದೆ. ಸೊ ಹಾಗಾಗಿ ಇದರ ಯೂನಿವರ್ಸಲ್ ಸೆಟ್ಟನ್ನು ನಾವು ಏನಂತ ತೆಗೆದುಕೊಳ್ಬೋದು, ದ ಸೆಟ್ ಆಫ್ ಆಲ್ ಟ್ರ್ಯಾಂಗಲ್ಸ್ ಅಂತ ತೆಗೆದುಕೊಳ್ಬೋದು. ಹಾಗೆ ಟ್ರ್ಯಾಂಗಲ್ಸ್, ಹಾಗೆ ಆಯತ, ಸ್ಕ್ವೇರ್, ಚೌಕ, ರೆಕ್ಟ್ಯಾಂಗಲ್ ಇದೆಲ್ಲವೂ ಕೂಡ ಯಾವುದರಲ್ಲಿ ಬರ್ತದೆ, ಆಕೃತಿಗಳು ಅಥವಾ ಪಾಲಿಗನ್ಸಲ್ಲಿ ಬರ್ತದೆ. ಸೊ ಹಾಗಾಗಿ ದ ಸೆಟ್ ಆಫ್ ಆಲ್ ಪಾಲಿಗನ್ಸ್ ಇದನ್ನು ಕೂಡ ಯೂನಿವರ್ಸಲ್ ಸೆಟ್ ಆಗಿ ತೆಗೆದುಕೊಳ್ಬೋದು. ಅಥವಾ ದ ಸೆಟ್ ಆಫ್ 2 ಡೈಮೆನ್ಷನಲ್ ಫಿಗರ್ಸ್, ಎರಡು ಆಯಾಮ ಇರುವಂಥ ಆಕೃತಿಗಳು ಯಾವುದೆಲ್ಲ ಇದೆ ಅದರೆಲ್ಲದರಲ್ಲೂ ಕೂಡ ಈ ಟ್ರ್ಯಾಂಗಲ್ಸ್ ಎನ್ನುವಂಥದ್ದು ಬರ್ತದೆ. ಸೊ ಯಾವುದನ್ನು ಕೂಡ ನೀವು ಬರೀಬೋದು, ಈ ಮೂರರಲ್ಲಿ ಮೂರು ಕೂಡ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಗಿವನ್ ದ ಸೆಟ್ ಎ 1 3 5, ಬಿ 2 4 6 ಆ್ಯಂಡ್ ಸಿ 0 2 4 6 8, ವಿಚ್ ಆಫ್ ದ ಫಾಲೋವಿಂಗ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಯೂನಿವರ್ಸಲ್ ಸೆಟ್ ಫಾರ್ ಆಲ್ ದ 3 ಸೆಟ್ಸ್ ಎ ಬಿ ಸಿ. ಸೊ ಇಲ್ಲಿ ಎ ಬಿ ಸಿ ಸೆಟ್ಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಯೂನಿವರ್ಸಲ್ ಸೆಟ್ಟಾಗಿ ಯಾವುದನ್ನು ತೆಗೆದುಕೊಳ್ಬೋದು ಅಂತ ನೀವಿಲ್ಲಿ ಹೇಳಬೇಕು. ಸೊ ಇಲ್ಲಿ 4 ಸೆಟ್ಟನ್ನು ಕೊಟ್ಟಿದ್ದಾರೆ. ಈಗ ಮೊದಲನೇದನ್ನು ತೆಗೆದುಕೊಂಡ್ರೆ 0 1 2 3, ಸೊ 1 3 5 ಎನ್ನುವಂಥದ್ದು ಇದರಲ್ಲಿದೆ. ಹಾಗೆ 2 4 6 ಕೂಡ ಇದರಲ್ಲಿದೆ. 0 2 4 6 8 ಎನ್ನುವಂಥ ಎಲಿಮೆಂಟ್ಸ್ ಇದರಲ್ಲಿ ಇಲ್ಲ. ಹಾಗಾಗಿ ಇದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ. ಈ ಮೂರರ ಯೂನಿವರ್ಸಲ್ ಸೆಟ್ ಅಂತ ನಾವು ತೆಗೆದುಕೊಳ್ಬೇಕಾದ್ರೆ ಈ ಮೂರರಲ್ಲಿರುವಂಥ ಎಲಿಮೆಂಟ್ಸ್ಗಳು ಆ ಸೆಟ್ಟಲ್ಲಿ ಇರಬೇಕು. ಸೊ ಇಲ್ಲಿ ಏನಾಗ್ತದೆ, 8 ಎನ್ನುವಂಥ ಎಲಿಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಇದು ಯೂನಿವರ್ಸಲ್ ಸೆಟ್ ಆಗೋದಿಲ್ಲ. ಆಮೇಲೆ 5 ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಮಾತ್ರ ಇದೆ, ಬೇರೆ ಎಲಿಮೆಂಟ್ಸ್ ಇಲ್ಲ. ಹಾಗಾಗಿ ಇದು ಕೂಡ ಯೂನಿವರ್ಸಲ್ ಸೆಟ್ ಅಲ್ಲ. ನಂತರ 1 2 3 4 5 6 7 8 ಅಂತ ಇದೆ. ಇಲ್ಲಿ 0 ಇಲ್ಲ, 0 ಇಲ್ಲ, ಬಟ್ 0 ಸಿ ಸೆಟ್ಟಲ್ಲಿ ಇದೆ. ಹಾಗಾಗಿ ಇದನ್ನು ಕೂಡ ಯೂನಿವರ್ಸಲ್ ಸೆಟ್ ಅಂತ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಂತರ ಉಳಿದಿರುವಂಥದ್ದು ಯಾವುದು, 0 1 2 3 4 5 6 7 8 9 10 ಅಂತ ಇದೆ. ಈ ಸೆಟ್ಟನ್ನು ನೀವು ಗಮನಿಸಿದರೆ 1 3 5, ಸೊ ಇಲ್ಲಿ 1 ಇದೆ, 3 ಇದೆ, ಹಾಗೆ 5 ಇದೆ, 2 4 6 2 4 6 ಇದೆ. ಅದರ ಜೊತೆಗೆ 0 2 4 6 8, ಸೊ 0 2 4 6 8 ಅಂದರೆ ಎಲ್ಲ ಎಲಿಮೆಂಟ್ಸ್ಗಳು, ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿ ಇದೆ. ಅದರ ಜೊತೆಗೆ ಅದರಲ್ಲಿ ಮತ್ತೆ ಪುನಃ ಕೆಲವೊಂದು ಎಕ್ಸ್ಟ್ರಾ ಎಲಿಮೆಂಟ್ಸ್ ಕೂಡ ಇರ್ಬೋದು. ಈಗ ಇಲ್ಲಿ 9 ಮತ್ತು 10 ಇದೆ, ಎಕ್ಸ್ಟ್ರಾ ಎಲಿಮೆಂಟ್ಸ್ಗಳು ಇರ್ಬೋದು. ಬಟ್ ಈ ಸೆಟ್ಟಲ್ಲಿ, ಈ ಮೂರು ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಆ ಸೆಟ್ಟಲ್ಲಿ ಇದ್ದರೆ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, 3, 0 1 2 3 4 5 6 7 8 9 10. ಸೊ ಇದು ಎಕ್ಸಸೈಸ್ 1.3ಯ ಪರಿಹಾರ. ಥ್ಯಾಂಕ್ ಯು.